ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ವೇದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಂಸ್ಥಾಪಕರು ಹೌದು ಡಾಕ್ಟರ್ ಎಂ ರವಿರಾಜ್ ಅವರಿದ್ದಾರೆ. ಮೊದಲಿಗೆ ಸೋರಿಯಾಸಿಸ್ ಅಂದ್ರೆ ಏನು? ಅತಿ ಭಯಂಕರವಾದಂತಹ ಯಾವುದಾದ್ರೂ ಒಂದು ಚರ್ಮದ ಕಾಯಿಲೆ ಇದೆ ಅಂದ್ರೆ ಅದು ಸೋರಿಯಾಸಿಸ್. ಅದನ್ನು ತಡೆದು ಇಟ್ಕೊಳ್ತಕ್ಕಂತಹ ಶಕ್ತಿ ಮನುಷ್ಯನಿಗೆ ಇರುವುದಿಲ್ಲ. ಬಹಳಷ್ಟು ಜನ ಇದನ್ನು ಸೀರಿಯಸ್ ತಗೊಳ್ಳದೆ ಜೀವನವನ್ನ ನಾಶ ಮಾಡ್ಕೊಂಡಿದ್ದಾರೆ. ಯಾವ ಏಜ್ ಅವ್ರಿಗೆ ಈ ಕಾಯಿಲೆ? 8-9 ತಿಂಗಳು ಮಗುವಿನಿಂದ ಹಿಡಿದು 70-80 ವರ್ಷದ ಮುದುಕರವರೆಗೂ ನೋಡಿದ್ದೀನಿ ಈ ಕಾಯಿಲೆ. ಈ ಒಂದು ಸೋರಿಯಾಸಿಸ್ಗೆ ಕ್ಯೂರೇ ಇಲ್ಲ ಅನ್ನೋದೇ ಜಾಸ್ತಿ. ಬಟ್ ಆದ್ರೆ ನಮ್ಮ ವೇದಂನಲ್ಲಿ ಕ್ಯೂರ್ ಇದೆ ಅಂತ ನೀವು ಹೇಳಿ. ಹೌದು, ಇದನ್ನ ಶಾಶ್ವತವಾಗಿ ನಾವು ಗುಣ ಮಾಡಬಹುದು. ಜೊತೆಗೆ ಅಸೋಸಿಯೇಟ್ ಆಗಿ ಬೇರೆ ಕಾಯಿಲೆಗಳು ಬರುತ್ತೆ. ಹೃದಯ ಸಂಬಂಧಿ ಕಾಯಿಲೆ ಬರ್ಬೋದು, ಆ ಮನುಷ್ಯನಿಗೆ ಸ್ಟ್ರೋಕು ಕೂಡ ಆಗುತ್ತೆ. ಇದನ್ನ ಕಂಪ್ಲೀಟ್ಲಿ ಬೇರೆ ಸಮೇತ ನಾವು ಕ್ಯೂರ್ ಮಾಡಬಹುದು. ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದೆ ನಿಮ್ಮ ಜೊತೆಗೆ ಆದರ್ಶಿನಿ. ಸೊ ಇವತ್ತು ನಾವು ಮಾತಾಡ್ತಿರೋದು ಬಹಳಷ್ಟು ಗಂಭೀರವಾದಂತಹ ವಿಚಾರ. ಸೊ ಬಹಳಷ್ಟು ಜನ ಈ ಸಮಸ್ಯೆಯಿಂದ ಬಳಲ್ತಿರ್ತಾರೆ. ಸೊ ತುಂಬಾ ಜನಕ್ಕೆ ಇದು ಮುಜುಗರನೂ ಆಗಿರುತ್ತೆ, ಹಾಗೆ ಡಿಪ್ರೆಷನ್ಗೂ ಹುಟ್ಟೋಗ್ಬಿಟ್ಟಿರ್ತಾರೆ. ಯಾವ ಕಾಯಿಲೆ ಅಂದರೆ ಸೋರಿಯಾಸಿಸ್ ಅನ್ನುವಂಥ ಚರ್ಮ ಸಮಸ್ಯೆ. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ದ ಫೇಮಸ್ ಡಾಕ್ಟರ್ ನನ್ನ ಜೊತೆ ಇದ್ದಾರೆ. ಸೊ ಇವರು ಮೆಜಿಷಿಯನ್ ಅಂದರೆ ತಪ್ಪಾಗಲ್ಲ, ಬಿಕಾಸ್ ಬಹಳಷ್ಟು ಜನಕ್ಕೆ 20-30 ವರ್ಷದಿಂದ ಈ ಕಾಯಿಲೆಯಲ್ಲಿ ಬಳಲ್ತಿದ್ರು, ಅವರಿಗೆ ಪರಿಹಾರ ನೀಡಿದಾರಂತೆ, ಕ್ಯೂರ್ನ ನೀಡಿದಾರಂತೆ. ಸೊ ಯಾರದು ಅಂತ ಯೋಚನೆ ಮಾಡ್ತಿದ್ದಾರೆ, ಇಟ್ ಇಸ್ ನನ್ ಅದರ್ ದೆನ್ ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ವೇದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಂಸ್ಥಾಪಕರು ಹೌದು ಡಾಕ್ಟರ್ ಎಂ ರವಿರಾಜ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಸೊ ಬಹಳ ಖುಷಿ ಆಗುತ್ತೆ ನಿಮ್ಮನ್ನ ಮೀಟ್ ಮಾಡಿದ್ದು, ಬಿಕಾಸ್ ಇಟ್ಸ್ ಈಸ್ ಬಹಳಷ್ಟು ಜನಕ್ಕೆ ಕ್ಯೂರ್. ಎಷ್ಟೋ ಜನ ತುಂಬಾ ಬೇಜಾರು ಮಾಡ್ಕೊಂಡು ಬಂದಿರ್ತಾರೆ, ಬಿಕಾಸ್ ಬೇರೆ ಯಾವುದೇ ಸಮಸ್ಯೆ ಆಗಿದ್ರು ದೇಹದಲ್ಲಿ ಪ್ರಾಬ್ಲಮ್ ಇರುತ್ತೆ, ಅದೇನು ಅಷ್ಟು ಶೋಕೇಸ್ ಆಗಲ್ಲ, ಅದು ಎವಿಡೆಂಟ್ ಆಗಿ ಕನ್ನಡಿ ತರ ಯಾರಿಗೂ ಕಾಣಿಸಲ್ಲ. ಬಟ್ ಚರ್ಮ ರೋಗ ಅನ್ನೋದು ಎಲ್ಲರಿಗೂ ಕಾಣಿಸುವಂಥದ್ದು, ಅದರಲ್ಲೂ ಸೋರಿಯಾಸಿಸ್ ಅನ್ನೋದು ತುರ್ಕೆ ಬರುವಂಥದ್ದು, ಪ್ಯಾಚಸ್ ಆಗಿರೋದು ಎಲ್ಲರಿಗೂ ಕಾಣಿಸುತ್ತೆ. ತುಂಬಾ ಮುಜುಗರ ಆಚೆ ಹೋಗ್ಬೇಕಂದ್ರೆ. ಈ ತರ ಒಂದು ಸಮಸ್ಯೆಗೆ ನೀವು ಪರಿಹಾರ ನೀಡಿದಿರ, ಕ್ಯೂರ್ ನೀಡಿದೆ ನಿಮ್ಮ ಸಂಸ್ಥೆ. ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ, ಮೊದಲಿಗೆ ಸೋರಿಯಾಸಿಸ್ ಅಂದ್ರೆ ಏನು, ಯಾತಕ್ಕಾಗಿ ಈ ಕಾಯಿಲೆ ಬರುತ್ತೆ ಅಂತ ಹೇಳ್ತೀರಿ? ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಚರ್ಮದ ಕಾಯಿಲೆ. ಹಲವಾರು ಚರ್ಮದ ಕಾಯಿಲೆಯಲ್ಲಿ ಸೋರಿಯಾಸಿಸ್ ಕೂಡ ಒಂದು. ಆದರೆ ಈ ಸೋರಿಯಾಸಿಸ್ನ ಯಾವ ಥರ ನಾವು ಕರಿಬೋದು ಅಂದರೆ, ಅತಿ ಭಯಂಕರವಾದಂತಹ, ಅತಿ ಕೆಟ್ಟ ಮತ್ತು ಯಾವುದೇ ಥರದಂತಹ ಒಂದು ಚಿಕಿತ್ಸೆಗಳಿಗೆ ಆಗಲಿ ಅಥವಾ ಮದ್ದುಗಳಿಗೆ ಆಗಲಿ ಸುಲಭವಾಗಿ ವಾಸಿಯಾಗ್ತಕ್ಕಂತಹ ಕಾಯಿಲೆ ಅಲ್ಲ ಇದು. ಯಾಕೆ ಅಂತ ಅಂದರೆ, ಏನಾಗ್ತದೆ ಅಂದರೆ, ಚರ್ಮ ಅನ್ನುವಂಥದ್ದು ನಮ್ಮ ದೇಹದ ಒಂದು ಹೊದಿಕೆ, ನಮ್ಮ ಸೌಂದರ್ಯದ ಒಂದು ಪ್ರತೀಕ. ಈಗ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಚೆನ್ನಾಗಿ ಕಾಣಬೇಕು ಅಂತಲೇ ಇರುತ್ತೆ. ಅಂಥದ್ರಲ್ಲಿ ಒಂದು ಚಿಕ್ಕ ಮೊಡವೆ, ಒಂದು ಚಿಕ್ಕದೆಲ್ಲೋ ಒಂದು ಚಿಕ್ಕ ಮೊಡವೆ ಆದರೂ ಕೂಡ ನಾವೆಷ್ಟೋ ಕಾನ್ಷಿಯಸ್ ಆಗಿಬಿಡ್ತೇವೆ. ನಮ್ಮ ಆತ್ಮವಿಶ್ವಾಸನೆ ಕಳ್ಕೊಂಡವ್ರ ಥರ ನಾವು ಫೀಲ್ ಆಗ್ತೀವಿ. ಅಂಥದ್ರಲ್ಲಿ ನಾವು ಈಗ ಚಿತ್ರದಲ್ಲಿ ತೋರಿಸ್ತಿರ್ತಕ್ಕಂತಹ ಒಂದು ಕಾಯಿಲೆ ಸೋರಿಯಾಸಿಸ್ ಅನ್ನುವಂತಹ ಪ್ಯಾಚಸ್ ಏನಾದರೂ ಒಬ್ಬ ಮನುಷ್ಯನಲ್ಲಿ ಕಂಡು ಬಂದಾಗ ಅದನ್ನು ತಡೆದು ಇಟ್ಕೊಳ್ತಕ್ಕಂತಹ ಶಕ್ತಿ ಮನುಷ್ಯನಿಗಿರೋದಿಲ್ಲ. ಯಾಕೆ ಅಂತಂದರೆ, ನೀವು ಆವಾಗಲೇ ಹೇಳಿದಾಗೆ ಈ ಕಾಯಿಲೆ ಬಂದಂಥ ವ್ಯಕ್ತಿಗಳು ಸಮಾಜದಲ್ಲಿ ಓಡಾಡಬೇಕಾದ್ರೆ ಹೆಜ್ಜೆಜ್ಜೆಗೂ ಕೂಡ ಮುಜುಗರಗಳನ್ನು, ನಿಂದನೆಗಳನ್ನು, ಅಸಹ್ಯಗಳನ್ನು, ಬಹಿಷ್ಕಾರಗಳನ್ನು, ಒಂಟಿತನವನ್ನು ಅನುಭವಿಸುವಂಥದ್ದನ್ನು ನಾನು ನೋಡಿದ್ದೀನಿ. ಇದೆಲ್ಲದಕ್ಕೂ ಕೂಡ ಗುರಿ ಮಾಡ್ತಕ್ಕಂತಹ ಯಾವುದಾದ್ರೂ ಒಂದು ಚರ್ಮದ ಕಾಯಿಲೆ ಇದೆ ಅಂದರೆ ಅದು ಸೋರಿಯಾಸಿಸ್. ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಚರ್ಮದ ಕಾಯಿಲೆ ಹೌದು. ಆದರೆ ಇದನ್ನು ಇನ್ನೊಂದು ಸ್ವಲ್ಪ ನಾವು ಡೀಪಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಇದನ್ನು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೇವೆ. ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ಏನ್ಕೊಂತಾರೆ ಅಂದರೆ, ಹೌದು ಇದು ಚರ್ಮದಲ್ಲಿದೆ ಕಾಯಿಲೆ, ಚರ್ಮದಿಂದ ಉತ್ಪತ್ತಿ ಆಗುತ್ತೆ ಅಂತ. ಅಲ್ಲ, ಇದು ಚರ್ಮದಲ್ಲಿ ಕಾಣುತ್ತೆ, ಆದರೆ ಇದು ಉತ್ಪತ್ತಿಯಾಗಲಿಕ್ಕೆ ಮೂಲ ಕಾರಣ ಆಟೋ ಇಮ್ಯೂನ್. ಆಟೋ ಇಮ್ಯೂನ್ ಅಂದರೆ ಅರ್ಥ ಇಷ್ಟೇ. ಈಗೇನಾಗ್ತಾ ಇರುತ್ತೆ ಅಂತಂದರೆ, ನಮ್ಮಲ್ಲೆಲ್ಲರಲ್ಲೂ ಕೂಡ ಇಮ್ಯುನಿಟಿ ಇರುತ್ತೆ. ಅದರ ಕೆಲಸ ಏನಪ್ಪ ಅಂದರೆ, ಯಾವುದಾದ್ರೂ ಒಂದು ಕಾಯಿಲೆ ಬಂದರೆ ಅದರ ವಿರುದ್ಧ ಹೋರಾಡಿ ಅದನ್ನು ವಾಸಿ ಮಾಡಲಿಕ್ಕೆ ಅನುಕೂಲ ಮಾಡುವಂಥದ್ದೇ ಇಮ್ಯುನಿಟಿ ಕೆಲಸ. ಆದರೆ ಈ ಸೋರಿಯಾಸಿಸ್ ಪೇಷಂಟಲ್ಲಿ ಏನಾಗ್ತದೆ ಅಂದರೆ, ಸೇಮ್ ಇಮ್ಯೂನ್ ಸಿಸ್ಟಮ್ ಅದೇನು ಮಾಡುತ್ತೆ ಅಂದರೆ, ಅವರ ದೇಹದಲ್ಲಿರ್ತಕ್ಕಂಥ ಆರೋಗ್ಯವಂತ ಜೀವಕೋಶಗಳ ಮೇಲೇ ಆಕ್ರಮಣ ಮಾಡಿಬಿಡುತ್ತೆ.
ಯಾವಾಗ ಆಕ್ರಮಣ ಮಾಡುತ್ತೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಚರ್ಮದ ಜೀವಕೋಶಗಳು ಉತ್ಪತ್ತಿಯಾಗಿ ಅದು ಪದರವಾಗಿ ಡಿಬ್ರಿಸ್ ಥರ ಅಂತ ಕರೀತಾರೆ. ಡಿಬ್ರಿಸ್ ಪದರವಾಗಿ ಅದು ಚರ್ಮದ ಮೇಲ್ಪದರಕ್ಕೆ ಬಂದಾಗ ನಮಗೆ ಪ್ಯಾಚ್ ಥರ ಕಾಣುವಂಥದ್ದು. ಇದು ಕಂಡಾಗ ಬಹಳಷ್ಟು ಜನ ಮಾಡುವಂಥದ್ದು ಏನಪ್ಪ ಅಂದ್ರೆ, ಓಕೆ ಈ ಪ್ಯಾಚ್ ಸ್ಟಾರ್ಟ್ ಆಗಿದೆ, ತಕ್ಷಣಕ್ಕೆ ಇದನ್ನು ಏನೋ ಒಂದು ಅಲರ್ಜಿ ಅನ್ಕೊಂತಾರೆ, ಅಥವಾ ಫಂಗಲ್ ಇನ್ಫೆಕ್ಷನ್ ಅನ್ಕೊಂತಾರೆ, ಅಥವಾ ಈ ಸೋರಿಯಾಸಿಸ್ ಅಂದ್ಕೊಂಡ್ರೂ ಕೂಡ ಅಷ್ಟು ಗಂಭೀರವಾಗಿ ಏನು ತೊಗೊಳ್ಳಲ್ಲ ಯಾರು ಕೂಡ. ಏನು ಮಾಡಿಬಿಡ್ತಾರೆ ಅಂದರೆ, ಈ ಕ್ರೀಮ್ಗಳನ್ನು, ಆಯಿಂಟ್ಮೆಂಟ್ಗಳನ್ನು, ಲೋಷನ್ಗಳನ್ನು ಈ ಥರ ಹಚ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹಚ್ಕೊಂಡಾಗ ಕಮ್ಮಿ ಆದಾಗ ಅನಿಸುತ್ತೆ, ಮತ್ತೆ ಪುನರುದ್ಭವ ಆಗುತ್ತೆ. ಆದರೆ ಕಾಲಾನಂತರ ಇದು ಮೈ ತುಂಬ ಉಗುರು ಬಿಡದೆ, ಮೂಳೆಗಳನ್ನೂ ಬಿಡದೆ ಆವರಿಸ್ಕೊಳ್ಳುವಂಥ ಕಾಯಿಲೆ ಇದು. ಈ ಕಾಯಿಲೆ ನಾನು ಭಾಳಷ್ಟು ಸರಿ ಮಾಧ್ಯಮಗಳಲ್ಲಿ ಹೇಳ್ತೀನಿ, ಯಾವ ಶತ್ರುಗೂ ಬರಬಾರ್ದು ಅಂತ ಯಾವಾಗಲೂ ಹೇಳ್ತಿರ್ತೀನಿ. ಯಾಕೆ ಅಂತ ಅಂದರೆ, ಒಬ್ಬ ಮನುಷ್ಯನ ವೈಯಕ್ತಿಕ ಜೀವನ ಆಗಲಿ, ಸಾಮಾಜಿಕ ಜೀವನ ಆಗಲಿ, ವೃತ್ತಿ ಜೀವನವನ್ನು ಕೂಡ ಕಿತ್ಕೊಳ್ತಕ್ಕಂಥ ಕಾಯಿಲೆ ಇದು. ನಾನು ಹೇಳ್ಬೇಕಾದ್ರೆ ಅತಿಶಯೋಕ್ತಿ ತುಂಬ ಎಕ್ಸಾಗರೇಟ್ ಮಾಡಿ ತುಂಬ ಅಗ್ರೆಸಿವ್ ಹೇಳ್ತಾರೆ ಅಂತ ತಿಳ್ಕೊತಾರೆ. ಬಹಳಷ್ಟು ಜನ ಇದನ್ನು ಸೀರಿಯಸ್ ತಗೊಳ್ಳದೆ ಜೀವನವನ್ನು ನಾಶ ಮಾಡ್ಕೊಂಡಿದ್ದಾರೆ, ಡೈವರ್ಸ್ಗಳಾಗಿದ್ದಾವೆ. ನಾನು ನೋಡಿದಂಥ ಉದಾಹರಣೆಗಳಲ್ಲಿ 3 ವರ್ಷ 4 ವರ್ಷ ಮನೆ ಬಿಟ್ಟು ಬಂದಿಲ್ಲ ಸೋರಿಯಾಸಿಸ್ ಪೇಷಂಟ್ಗಳು. ಮದುವೆಗಳಾಗಿಲ್ಲ, ಒಳ್ಳೆ ಎಜುಕೇಷನ್ ಇರುತ್ತೆ, ಜಾಬಿಗೆ ಹೋಗ್ತಿರಲ್ಲ, ಚಿಕ್ಕ ಮಕ್ಕಳಲ್ಲಿ ಬಂದಾಗ ಸ್ಕೂಲ್ಗಳಿಗೆ ಕರ್ಕೊಳ್ಳೋದಿಲ್ಲ, ಅಂಟ್ರೋಗ ಥರ ಟ್ರೀಟ್ ಮಾಡ್ತಾರೆ. ಈ ಥರ ಒಬ್ಬ ಮನುಷ್ಯನಿಗೆ ಆದ ತಕ್ಷಣ ಅವ್ನು ಏನು ಅನಿಸ್ಬಿಡುತ್ತೆ ಅಂದರೆ, ಈ ಕಾಯಿಲೆ ಇಟ್ಕೊಂಡು ನಾನು ಇರಬೇಕಾ, ನಾನು ಬದುಕಬೇಕಾ ಅನ್ನುವಂತಹ ಒಂದು ಖಿನ್ನತೆಗೆ ಹೋಗ್ಬಿಟ್ಟು ಸೂಯಿಸೈಡಲ್ ಟೆಂಡೆನ್ಸಿ ಬರೋಕ್ಕೆ ಶುರುವಾಗುತ್ತೆ. ಅದರಿಂದ ಈ ಕಾಯಿಲೆನ 1 ಅಥವಾ 2 ಪ್ಯಾಚ್ ಇರಬೇಕಾದ್ರೆ ನಾವು ಎಚ್ಚೆತ್ಕೊಂಡು ಇದನ್ನು ಶಾಶ್ವತವಾಗಿ ಗುಣ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಓಕೆ ಸರಿ, ಇದಕ್ಕೆ ಏನಾದರೂ ವಯೋಮಿತಿ ಇದೆಯಾ? ಇಲ್ಲ ಈ ಸ್ಟೇಜ್ ಆದಮೇಲೆ ಈ ಕಾಯಿಲೆ ಬರುತ್ತೆ ಅನ್ನೋ ಥರದ್ದು ಏನಾದರೂ ಇದೆಯಾ? ಯಾವ ಏಜ್ ಅವ್ರಿಗೆ ಈ ಕಾಯಿಲೆ ಶುರು ಆಗುತ್ತೆ, ಇಲ್ಲ ಸ್ಟಾರ್ಟ್ ಆಗುತ್ತೆ, ಕಾಣಿಸುತ್ತೆ? ಈ ಕಾಯಿಲೆ ನಾನು 8-9 ತಿಂಗಳು ಮಗುವಿನಿಂದ ಹಿಡಿದು 70-80 ವರ್ಷದ ಮುದುಕರವರೆಗೂ ನೋಡಿದ್ದೀನಿ ಈ ಕಾಯಿಲೆ. ಎಲ್ಲ ವಯೋಮಾನದವರಲ್ಲೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಂದೇ ಎಲ್ಲರಲ್ಲೂ ಕೂಡ ನೋಡಿ. ಗ್ಲೋಬಲಿ 2-3% ಜನರಲ್ಲಿ ಇದು ಆವರಿಸ್ಕೊಂಡಿದೆ. ಮೊದಲೆಲ್ಲ ಯಾರಲ್ಲೋ ಒಬ್ಬರಲ್ಲಿ ನೋಡ್ತಾ ಇದ್ವಿ ಈ ಕಾಯಿಲೆನ ನಾವು. ಈಗ ನಾವು ಇದು ಅತಿ ಸಾಮಾನ್ಯವಾದಂಥ ಕಾಯಿಲೆ ಇದು. ನೀವು 10 ಚರ್ಮದ ರೋಗ ಪೇಷಂಟ್ಗಳನ್ನ ನೋಡಿದ್ರೆ ನಮಗೊಂದು 3-4 ಸೋರಿಯಾಸಿಸ್ ಸಿಗುತ್ತೆ. ಅಷ್ಟು ಸರ್ವೇ ಸಾಮಾನ್ಯವಾಗಿದೆ. ಇದಕ್ಕೆ ಮೂಲ ಕಾರಣನೇ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ. ಮಾಡರ್ನ್ ಪ್ರಕಾರ ಇದೊಂದು ಇಮ್ಯೂನ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಕಾಯಿಲೆ. ಆದರೆ ಆಯುರ್ವೇದದ ಪ್ರಕಾರ ಯಾವ ವ್ಯಕ್ತಿಯಲ್ಲಿ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಸರಿ ಇರೋದಿಲ್ಲ ಅಂಥ ವ್ಯಕ್ತಿಗಳಲ್ಲಿ ಆಗುವಂಥ ಒಂದು ಕಾಯಿಲೆ ಇದು. ಇದನ್ನು ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ವಿರುದ್ಧವಾದಂಥ ಆಹಾರ ಪದಾರ್ಥಗಳನ್ನ ತಗೊಳ್ಳೋದು ಅಂದರೆ, ಈಗ ಮೀನು ಮಾಂಸಗಳನ್ನ ತಗೊಂಡು ಮೊಸರನ್ನ ಜೊತೆಗೆ ಇಟ್ಕೊಂಡು ತಗೊಳ್ಳುವಂಥದ್ದು, ಅಥವಾ ಪದೇ ಉಣ್ಣುವಂಥದ್ದು. ಈಗ ಬ್ರೇಕ್ಫಾಸ್ಟ್ ಆಗಿರುತ್ತೆ, ಲಂಚ್ ಮಧ್ಯೆ ಮತ್ತೆ ಊಟ ಮಾಡುವಂಥದ್ದು, ಅಜೀರ್ಣ ಆಗಿದ್ರೂ ಭೋಜನ ಮಾಡುವಂಥದ್ದು, ಜಂಕ್ ಫುಡ್ಡು, ಪ್ರಿಸರ್ವೇಟಿವ್ಸು, ಅಥವಾ ಮಾಡಿಟ್ಟಿರ್ತಕ್ಕಂಥ ಪದಾರ್ಥಗಳನ್ನ ತಗೊಳ್ಳುವಂಥದ್ದು, ಲೇಟಾಗಿ ಮಲಗುವಂಥದ್ದು, ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಪದಾರ್ಥಗಳನ್ನ, ಅತಿ ಹುಳಿ, ಅತಿ ಖಾರ, ಅತಿ ಉಪ್ಪಿನಂಶ ಇರ್ತಕ್ಕಂಥ ಪದಾರ್ಥಗಳನ್ನ ತಗೊಳ್ಳುವಂಥದ್ದು, ಈ ಥರದಂತಹ ಪದಾರ್ಥಗಳನ್ನ ಯಥೇಚ್ಛವಾಗಿ ತಗೊಂಡಾಗ, ಅಥವಾ ಊಟ ಮಾಡಿ ಮಲಗುವಂಥದ್ದು, ಈ ಥರದಂಥ ವಿರುದ್ಧವಾದಂಥ ಆಚರಣೆಗಳನ್ನು ಮಾಡಿದಾಗ ದೇಹದಲ್ಲಿ ದೋಷಗಳ ವೈಪರೀತ್ಯದಿಂದ ಆಗುವಂಥ ಒಂದು ಚರ್ಮದ ಕಾಯಿಲೆ ಇದು. ಇದಕ್ಕೆ ಕ್ಯೂರ್ ಅಂತ ಬಂದ ತಕ್ಷಣ ಆಕ್ಚುಲಿ ನಾನು ನೋಡಿದ ಹಾಗೆ ಈ ಒಂದು ಸೋರಿಯಾಸಿಸ್ಗೆ ಕ್ಯೂರೇ ಇಲ್ಲ ಅನ್ನೋದೇ ಜಾಸ್ತಿ. ಅಂದ್ರೆ ಬರುತ್ತೆ, ನೀವೇನಾದ್ರೂ ಗುಣ ಆಗ್ಬೇಕಂದ್ರೆ ಟ್ರೀಟ್ಮೆಂಟ್ ಇದೆ, ಬಟ್ ಕ್ಯೂರ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೆ ನಮ್ಮ ವೇದಮ್ನಲ್ಲಿ ಕ್ಯೂರ್ ಇದೆ ಅಂತ ನೀವು ಹೇಳ್ತೀವಿ. ಸೊ ಹೇಗೆ, ಯಾವ ರೀತಿ ಇರುತ್ತೆ ಟ್ರೀಟ್ಮೆಂಟ್ ಇಲ್ಲಿ? ಇಲ್ಲೇನಾಗುತ್ತೆ ಅಂತ ಅಂದ್ರೆ, ಸೋರಿಯಾಸಿಸ್ ಅನ್ನುವಂತಹ ಒಂದು 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 ದೀರ್ಘಕಾಲದವರೆಗೂ ಕಾಡ್ತಕ್ಕಂಥ ಒಂದು ಚರ್ಮದ ಕಾಯಿಲೆನ ಶಾಶ್ವತವಾಗಿ ನಾವು ಬೇರೆ ಸಮೇತ ಕಿತ್ತಾಕ್ಬೋದು. ಅದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ ಉಂಟು.
ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಏನ್ ಮಾಡ್ತಾರೆ ಅಂದ್ರೆ ತಾತ್ಕಾಲಿಕ ಚಿಕಿತ್ಸಾ ಇದಕ್ಕೆ ಹೋಗ್ತಾರೆ. ಅಂದ್ರೆ ಸಿಂಟಮ್ಯಾಟಿಕ್ ಲಕ್ಷಣಗಳ ಕಡಿಮೆ ಆಗ್ಲಿಕ್ಕೆ ಏನು ಮಾಡ್ಬೋದು ಆ ಚಿಕಿತ್ಸೆಗೆ ಮೊರೆ ಹೋಗ್ತಾರೆ. ಈಗ ಏನಾಗ್ತದೆ, ರೋಗದ ಲಕ್ಷಣಗಳನ್ನ ಕಮ್ಮಿ ಮಾಡೋದು ಬೇರೆ, ರೋಗದ ಮೂಲವನ್ನು ಟ್ರೀಟ್ ಮಾಡೋದು ಬೇರೆ. ಹೌದು. ಇದನ್ನ ಶಾಶ್ವತವಾಗಿ ನಾವು ಪರಿಹಾರ ಮಾಡ್ಬೋದು. ಅದಕ್ಕೆ ಆಯುರ್ವೇದದಲ್ಲಿ ಇದಕ್ಕೆ ಶೋಧನ ಅನ್ನುವಂಥ ಚಿಕಿತ್ಸೆನ ಹೇಳಿದ್ದಾರೆ. ಶೋಧನ ಅಂತ ಅಂದ್ರೆ ರೋಗಕ್ಕೆ ಮೂಲವಾದಂತಹ ಕಾರಣಗಳನ್ನ ಅಥವಾ ದೋಷಗಳನ್ನ ದೇಹವನ್ನು ಶುದ್ಧಿ ಮಾಡಿ ಹೊರಗಡೆ ಹಾಕ್ತಕ್ಕಂತಹ ಒಂದು ಚಿಕಿತ್ಸೆ. ಈಗ ಏನಾಗುತ್ತೆ ಅಂದ್ರೆ, ಈಗ ನಾವೊಂದು ಮರ ಇದೆ, ಆ ಕೊಂಬೆ ಇದೆ, ಹೂವು ಇದೆ, ರಂಬೆಗಳಿದೆ. ಆ ಮರವನ್ನು ನಾಶ ಮಾಡಬೇಕು ಅಂತ ಅಂದ್ರೆ ಇದೇನ್ ಕಟ್ ಮಾಡಿದ್ರು ಕೂಡ, ಅಥವಾ ಹೂವು ತೆಗೆದ್ರು ಅಥವಾ ಒಂದು ರಂಬೆ ಕೊಂಬೆ ಕಡಿದ್ರು ಅದು ಹೋಗುದಿಲ್ಲ, ಅದರ ಮೂಲವನ್ನೇ ಕಡಿಬೇಕು. ಹಾಗೆ ರೋಗದ ಮೂಲವನ್ನು ತೆಗೆದಾಗ ಮತ್ತೆ ರೋಗ ಪುನರುದ್ಭವ ಆಗುವುದಿಲ್ಲ. ಆ ಚಿಕಿತ್ಸೆ ಆಯುರ್ವೇದದಲ್ಲಿ ಇರೋದ್ರಿಂದ ಅದನ್ನು ನಾವು ಅಳವಡಿಸೋದ್ರಿಂದ ಇದನ್ನು ಶಾಶ್ವತವಾಗಿ ನಾವು ಗುಣ ಮಾಡ್ಬೋದು. ಓಕೆ, ಶಾಶ್ವತವಾಗಿ ಗುಣ ಮಾಡ್ಬೋದು ಅಂತ ಹೇಳಿದ್ರಿ. ಬಟ್ ಸ್ಟೇಜಸ್ ಇದೆಯಾ? ಯಾವುದು ಫಸ್ಟ್ ಸ್ಟೇಜ್ ಅಲ್ಲಿ ಬಂದ್ರೆ ಮಾತ್ರ ಗುಣ ಮಾಡಕ್ಕಾಗುತ್ತೆ, ಇಲ್ಲಾಂದ್ರೆ ಬಹಳಷ್ಟು ವರ್ಷದಿಂದ ಏನಾದ್ರೂ ಇದೇ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸೊ ಅಂತವ್ರಿಗೂ ಪರಿಹಾರ ಇದೆಯಾ ಸರ್? ಖಂಡಿತವಾಗ್ಲು ಇದನ್ನ ಎಂಥದ್ದೇ ಒಂದು ಸ್ಥಿತಿಯಲ್ಲಿ ಬಂದರೂ ಕೂಡ ಇದನ್ನು ಟ್ರೀಟ್ ಮಾಡ್ಬೋದು. ಆದರೆ ನಾನೇನು ಹೇಳ್ತೀನಿ ಅಂದರೆ, ರೋಗ ಆರಂಭದಲ್ಲಿ ಮೃದುವಾಗಿರುತ್ತೆ. ಅಂದರೆ ಈಗ 1 ಅಥವಾ 2 ಪ್ಯಾಚ್ ಇರಬೇಕಾದ್ರೆ ಇದನ್ನು ಸುಲಭವಾಗಿ ವಾಸಿ ಮಾಡಬಹುದು. ಆದರೆ ಇದು ದೀರ್ಘಕಾಲದವರೆಗೂ ದೇಹದಲ್ಲೇ ಕೂತಾಗ ಏನಾಗುತ್ತೆ, ಚರ್ಮದಿಂದ ಬೇರೆ 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 ಅಂಗಾಂಗಗಳಿಗೆ ಹೋಗಕ್ಕೆ ಶುರುವಾಗುತ್ತೆ. ಅಂದರೆ ಅವಾಗಲೇ ಹೇಳಿದೆ ನಾನು, ಈ ಸೋರಿಯಾಸಿಸ್ ಕಾಯಿಲೆ ಉಗುರಿಗೂ ಹೋಗುತ್ತೆ ಅಂತ ಹೇಳಿದೆ, ಹಾಗೆ ಮೂಳೆಗೂ ಕೂಡ ಹೋಗುತ್ತೆ. ಮೂಳೆಗೆ ಹೋದಾಗ ಹೇಗಿರುತ್ತೆ ಅಂತಂದರೆ, ಸೋರಿಯಾಸಿಸ್ ಜೊತೆ ಆರ್ಥರೈಟಿಸ್ ಬಂದ್ಬಿಡುತ್ತೆ. ಇಲ್ಲೆಲ್ಲ ಏನಾಗ್ಬಿಡುತ್ತೆ ಅಂದರೆ, ಮೂಳೆಗಳೆಲ್ಲ ಊತ ಬರುವಂಥದ್ದು, ನೋವಾಗುವಂಥದ್ದು, ಇದೆಲ್ಲ ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ನಾವು ನೋಡ್ತೇವೆ. ಈ ಹಂತದಲ್ಲಿ ಬಂದಾಗ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಅದರಿಂದ ಯಾರೂ ಕೂಡ ಈ ಥರದಂತಹ ಕಾಂಪ್ಲಿಕೇಶನ್ಗೆ ತುತ್ತಾಗಬಾರ್ದು ಅನ್ನುವಂಥದ್ದು ನನ್ನ ಸಲಹೆ. ಇದನ್ನು 1 ಅಥವಾ 2 ಬ್ಯಾಚ್ ಇರಬೇಕಾದ್ರೇ ಎಚ್ಚೆತ್ಕೊಂಡು ಮುಂಚಿತವಾಗಿ ಬಂದು ಚಿಕಿತ್ಸೆಯನ್ನು ತಗೊಂಡು ಇದನ್ನು ವಾಸಿ ಮಾಡ್ಕೊಳ್ಳೋದು ತುಂಬ ಸೂಕ್ತ. ಯಾಕೆಂತಂದರೆ ಈ ಕಾಯಿಲೆಯಲ್ಲಿ ಸಾಮಾನ್ಯವಾಗಿರುವುದಿಲ್ಲ, ಲಕ್ಷಣಗಳು ಅತಿ ಭಯಂಕರವಾಗಿರುತ್ತೆ. ಕೆಂಪಾಗಿರ್ತಕ್ಕಂಥ ದಪ್ಪ ಪ್ಯಾಚಸ್ಸು, ಅದು ಹೇಗೆ ಅಂತಂದರೆ ಎಲ್ಲಿ ಬೇಕಾದ್ರೂ ಶುರುವಾಗ್ತದೆ, ತಲೆಯಿಂದ ಹಿಡಿದು ಹೆಬ್ಬೆಟ್ಟಿನವರೆಗೂ ಎಲ್ಲಿ ಬೇಕಾದರೂ ಶುರುವಾಗ್ಬೋದು. ಇದು ಬಂದಾಗ ಎಷ್ಟು ಒಂದು ಕೆಟ್ಟ ತುರಿಕೆ ಇರುತ್ತೆ ಅಂತ ಅಂದರೆ, ಬಾಚಿಣಿಗೆಯಲ್ಲೆಲ್ಲ ತಿಕ್ಕೊತಾರೆ, ಚಾಕುವಲ್ಲೆಲ್ಲ ಉಜ್ಕೊಂಡು ನೋಡಿದ್ದೀನಿ, ಬಿಸಿನೀರು ಹಾಕ್ಕೊತಾರೆ. ಅದನ್ನು ಇಮ್ಯಾಜಿನ್ ಮಾಡಿ, ನಾನು ಇದನ್ನು ಕೇಳಿದವ್ರಿಗೆ ಇದು ಹೊಸದು, ಬಟ್ ಇದು ನನಗೆ ತುಂಬ ಹಳೇದು. ಯಾಕಪ್ಪ ಅಂದರೆ ಪ್ರತಿನಿತ್ಯ ಇದೇ ಪೇಷಂಟ್ ನೋಡೋದ್ರಿಂದ ಬಿಸಿನೀರು ಹಾಕ್ಕೊಳ್ತಾರೆ, ಕಲ್ಲಲ್ಲಿ ಉಚ್ಕೊತಾರೆ. ಈಗ ಏನಾದರೂ ಒಂದು ಗೋಡೆ ಸಿಕ್ಕರೆ ಗೋಡೆಗೆ ತಿಕ್ತಾರೆ. ಅಂದರೆ ಇನ್ಯಾವ ಥರದಂತಹ ಒಂದು ಇಂಟೆನ್ಸಿಟಿಯಲ್ಲಿ ತುರಿಕೆ ಇರ್ಬೋದು ಅಂತ ನಾವು ಊಹೆ ಮಾಡ್ಬೋದು. ರಕ್ತ ಸೋರ್ತಾ ಇರುತ್ತೆ, ಕೆರೆದಷ್ಟು ಸಿಪ್ಪೆ ಥರ ಸುಲಿಯೋತಾ ಇರುತ್ತೆ ಒಂಥರ. ಈಗ ನಮಗೆ ಸ್ಮಾಲ್ ಡ್ಯಾಂಡ್ರಫ್ ಆದರೆ ಎಷ್ಟು ಮುಜುಗರ ಆಗುತ್ತೆ, ಯಾರಾದ್ರೂ ನೋಡ್ಕೊತಾರಪ್ಪ ಹಿಂಗೆಲ್ಲ ಅನ್ಕೊತಿರ್ತೀವಲ್ವಾ. ಸೋರಿಯಾಸಿಸಲ್ಲಿ ಹೇಗಿರುತ್ತೆ ಗೊತ್ತಾ, ಇಷ್ಟಿಷ್ಟಾಗಲ್ಲ ಸಿಪ್ಪೆ ಮೈ ತುಂಬ, ಕಾಲು ತುಂಬ, ಕೆಳಗಡೆ ಎಲ್ಲ ಉದುರ್ತಾ ಇರುತ್ತೆ. ಆ ಮನುಷ್ಯ ಹೇಗೆ ಬದುಕಬೇಕು ಅಲ್ವೇ? ಈ ಲಕ್ಷಣಗಳು ಇರೋದ್ರಿಂದ ಇದು ತುಂಬ ಮಾನಸಿಕವಾಗಿ ದೈಹಿಕವಾಗಿ ಎರಡಕ್ಕೂ ಕೂಡ ಮನುಷ್ಯನಿಗೆ ತುಂಬ ನೋವು ಕೊಡುವಂಥ ಕಾಯಿಲೆ ಆಗಿರೋದ್ರಿಂದ ಇದನ್ನು ಅಡ್ವಾನ್ಸ್ ಸ್ಟೇಜ್ಗೆ ಹೋಗೋಕ್ಕೆ ಬಿಡಬಾರ್ದು ಅನ್ನೋದು ನನ್ನ ಸಲಹೆ. ಸರ್, ಇದರಲ್ಲೂ ಏನಾದರೂ ಟೈಪ್ಸ್ ಆಫ್ ಸೋರಿಯಾಸಿಸ್ ಅಂತ ಏನಾದರೂ ಇದೆಯಾ? ಇಲ್ಲ ಸೋರಿಯಾಸಿಸ್ ಅಂದರೆ ಎಲ್ಲದೂ ಒಂದೇ ಲಕ್ಷಣಗಳನ್ನೇ ಇರುತ್ತಾ, ಹೇಗೆ? ಹಲವಾರು ವಿಧಗಳಿದೆ ಸೋರಿಯಾಸಿಸ್ಸಲ್ಲಿ. ಅದರಲ್ಲಿ ತಲೆಯಲ್ಲಿ ಆಗುವಂಥ ಒಂದು ರೀತಿ ಸೋರಿಯಾಸಿಸ್ಸು ಸ್ಕ್ಯಾಲ್ಪ್ ಸೋರಿಯಾಸಿಸ್. ಭಾಳಷ್ಟು ಜನ ಇದನ್ನು ಡ್ಯಾಂಡ್ರಫ್ ಆಗಿದೆ ಅಂತ ತಿಳ್ಕೊತಾರೆ, ಕನ್ಫ್ಯೂಷನ್ ಆಗಿರ್ತಾರೆ. ನಾನು ಹೇಳೋದೇನಪ್ಪ ಅಂದರೆ, ವೀಕ್ಷಕರಿಗೆ ನೋಡಿ, ನಿಮ್ಮಲ್ಲಿ 6 ತಿಂಗಳ ನಂತರನೂ ಕೂಡ ಸಿಪ್ಪೆ ಥರ ಏನಾದರೂ ಹೊಟ್ಟು ಥರ ಕಾಣ್ತಾ ಇದೆ ಅಂದರೆ, ಒಂದು ಸಲ ನೀವು ವೈದ್ಯರ ಹತ್ರ ಬಂದು ಹೋಗಿ ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಸೂಕ್ತ.
ಈಗ ಭಾಳಷ್ಟು ಜನಕ್ಕೆ ಸೋರಿಯಾಸಿಸ್ಸು ಕೂಡ ಡ್ಯಾಂಡ್ರಫ್ ಥರ ಕಾಣುತ್ತೆ. ಈಗ ಡ್ಯಾಂಡ್ರಫ್ಗೂ ಮತ್ತು ಸೋರಿಯಾಸಿಸ್ಗೂ ಏನು ವ್ಯತ್ಯಾಸ ಅಂತ ಅಂದರೆ, ಡ್ಯಾಂಡ್ರಫ್ ಅನ್ನುವಂಥದ್ದು ಒಂದು ಹೊಟ್ಟು ಮಾತ್ರ. ಆದರೆ ಸೋರಿಯಾಸಿಸ್ ಅನ್ನುವಂಥದ್ದು ಹೇಗಪ್ಪ ಅಂತ ಅಂದರೆ, ಈ ಸೋರಿಯಾಸಿಸಲ್ಲಿ ₹1 ಗಾತ್ರದಲ್ಲಿ ಅಗಲದಲ್ಲಿ ಅಲ್ಲಲ್ಲಲ್ಲಲ್ಲಿ ಪ್ಯಾಚಸ್ ಸ್ಟಾರ್ಟ್ ಆಗುತ್ತೆ. ಅದು ಒಂಥರ ಕೆರೆದಾಗ ಸಿಪ್ಪೆ ಥರ ಏಳುತ್ತೆ. ಇದು ಎದ್ದಾಗ ಒಂಥರ ಚಿಕ್ಕ 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 ರಕ್ತದ ಕಣಗಳು ಕಾಣುತ್ತೆ. ನಮ್ಮ ಹಣೆ ಭಾಗದಲ್ಲಿ ಕಾಣುತ್ತೆ, ಕುತ್ತಿಗೆ ಭಾಗದಲ್ಲಿ, ಕಿವಿ ಹಿಂದಗಡೆ, ಕಿವಿ ಒಳಗಡೆ, ಇಲ್ಲೆಲ್ಲ ಸೋರಿಯಾಟಿಕ್ ಪ್ಯಾಚಸ್ನ ನೋಡ್ತೇವೆ. ಆದರೆ ಹೊಟ್ಟಲ್ಲಿ ಆ ಥರ ನೋಡೋದಿಲ್ಲ. ತಲೆಗೆ ಸ್ನಾನ ಮಾಡಿದಾಗ ಮರುದಿವಸನೇ ಸಿಪ್ಪೆ 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 ಥರ ಹೇಳ್ತಾ ಇರುತ್ತೆ. ಈ ಥರದಂಥ ಲಕ್ಷಣಗಳು ನೋಡಿದಾಗ ಇದು ಸ್ಕ್ಯಾಲ್ಪ್ ಸೋರಿಯಾಸಿಸ್. ಇನ್ನು ಅಂಗೈ ಮತ್ತು ಅಂಗಾಲಲ್ಲಿ ಆಗುವಂಥ ಒಂದು ರೀತಿ ಸೋರಿಯಾಸಿಸ್ ಇದೆ. ಇದು ಪಲ್ಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ಕರಿತೀವಿ. ಈ ಅಂಗೈಯೆಲ್ಲ ಒಡೆದಿರುತ್ತೆ, ಅಂಗಾಲೆಲ್ಲ ಒಡೆದಿರುತ್ತೆ. ಯಾರಾದರೂ ಈ ಥರ ಕೈ ಇಟ್ಕೊಂಡು ಈ ಥರ ಶೇಕ್ ಹ್ಯಾಂಡ್ ಕೊಡೋಕ್ಕೆ ಹೋದರೆ ಭಾಳ ಮುಜುಗರ ಆಗ್ಬಿಡುತ್ತೆ ಅವ್ರಿಗೆ. ಹೇಳ್ತಾರೆ ಭಾಳಷ್ಟು ಜನ. ನಾನು ತುಂಬ ಈವನ್ ದೊಡ್ಡ ದೊಡ್ಡ ಡಾಕ್ಟರ್ಸ್ಗೂ ಇದು ಬಂದಿದೆ. ನಾನು ಕೆಲವೊಬ್ಬರು ಡಾಕ್ಟರ್ಸ್ಗೂ ನಾನು ಟ್ರೀಟ್ ಮಾಡಿದ್ದೇನೆ. ಎಷ್ಟೋ ಜನ ಪ್ರೊಫೆಷನ್ ಬಿಟ್ಟು ಹೋಗ್ಬಿಡ್ಬೇಕು ಅನ್ನೋಷ್ಟು ನೋವು ಕೊಡುವಂಥ ಕಾಯಿಲೆ, ಅಂದರೆ ಸಾಕು ಮಾಡುವಂಥ ಕಾಯಿಲೆ ಇದು. ಏನಾಗ್ಬಿಡುತ್ತೆ ಅಂತಂದರೆ, ಈಗ ಒಬ್ಬರು ಯಾರಾದರೂ ಒಬ್ಬರು ವೈದ್ಯ ಏನಾದರೂ ಒಂದು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಈ ಕೈನೇ ಯೂಸ್ ಮಾಡಬೇಕು. ಈ ಕೈಯಲ್ಲಿ ಏನಾದರೂ ಒಂದು ಪ್ಯಾಚ್ ಇತ್ತು ಅಂದರೆ ಆ ಪೇಷಂಟಿಗೆ ಏನು ಅನಿಸುತ್ತೆ, ಡಾಕ್ಟ್ರಿಗೆ ಈ ಕಾಯಿಲೆ ಬಂದಿದೆಯಲ್ಲ ಅನಿಸ್ಬಿಡಲ್ವ. ಈ ಕೈಯೆಲ್ಲ ಹೊಡೆದಿರುತ್ತಲ್ಲ, ಶೇಕ್ ಹ್ಯಾಂಡ್ ಇಚ್ಕೊಳ್ಳಲ್ಲ. ಇದೊಂಥರ ಗಟ್ಟಿ, ಒಂಥರ ಕಲ್ಲು ಹಿಡ್ಕೊಂಡು ಹಂಗೆ ಆಗ್ಬಿಡುತ್ತೆ ಶೇಕ್ ಹ್ಯಾಂಡ್ ಕೊಟ್ಟರೆ ಅವ್ರಿಗೆ. ಇದೇನು ಅಂಟು ಕಾಯಿಲೆ ಅಲ್ಲ, ಬಟ್ ಆದರೂ ಫೀಲ್ ಆಗೋದು. ಮೀಟಿಂಗ್ಗಳು ಮಾಡ್ಬೇಕಾದ್ರೆ ಒಂಥರ ಹಿಂಗೆ ಇಟ್ಕೊಂಡು ಮಾತಾಡ್ತಾರೆ, ಮುಜುಗರ. ಸೊ ಇದನ್ನು ಪಲ್ಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ಕರಿತೀವಿ. ಅಂಗಾಲೆಲ್ಲ ಒಡೆದಿರುತ್ತೆ, ಸಿಪ್ಪೆ ಸಿಪ್ಪೆ ಥರ ಹೇಳ್ತಾ ಇರುತ್ತೆ. ಈ ಮರುಭೂಮಿಲಿ ನೀರು ಹೇಗಿರೋದಿಲ್ವೋ ಆ ಥರ ಆಗ್ಬಿಟ್ಟಿರುತ್ತೆ ಕೈ ಕಾಲು. ಇನ್ನು ತೊಡೆಯಲ್ಲಿ ಸಂಧಿಗಳಲ್ಲಿ ಆಗುವಂಥದ್ದು, ಕಂಕಳ ಭಾಗದಲ್ಲಿ ಆಗುವಂಥದ್ದು, ಅಥವಾ ಬ್ರೆಸ್ಟ್ ಕೆಳಗಡೆ ಅಥವಾ ಅಬ್ಡಾಮಿನಲ್ ಏರಿಯಾದಲ್ಲಿ ಆಗ್ತಕ್ಕಂತಹ ಒಂದು ರೀತಿ ಚರ್ಮದ ಕಾಯಿಲೆ ನಾವು ಇನ್ವರ್ಸ್ ಸೋರಿಯಾಸಿಸ್ ಅಂತ ಕರಿತೀವಿ. ಇದೊಂಥರ ಬಹಳ ಜನ ಇದು ಬಂದಾಗ ಫಂಗಲ್ ಇನ್ಫೆಕ್ಷನ್ ಆಗಿದೆ ಅಂತ ತಿಳ್ಕೊತಾರೆ. ಗೊತ್ತಾಗೋದಿಲ್ಲ ಅಲ್ಲ ಸರ್? ಗೊತ್ತಾಗೋದಿಲ್ಲ. ಹೌದು, ಭಾಳ ಜನ ಇದಕ್ಕೆ ಕ್ರೀಮ್ಗಳನ್ನ ಮತ್ತು ಆಯಿಂಟ್ಮೆಂಟ್ಗಳನ್ನ ಬಳಸ್ತಾರೆ. ಸ್ವಲ್ಪ ನೋಡಲಿಕ್ಕೆ ಅದೇ ಥರ ಕಾಣೋದ್ರಿಂದ ಭಾಳಷ್ಟು ಜನ ಕನ್ಫ್ಯೂಷನ್ ಆಗಿ ಕ್ರೀಮು ಮತ್ತು ಆಯಿಂಟ್ಮೆಂಟ್ಗಳು ಬಳಸ್ತಾರೆ. ದಯವಿಟ್ಟು ನೀವು ಕ್ರೀಮುಗಳನ್ನ ಮತ್ತು ಆಯಿಂಟ್ಮೆಂಟ್ಗಳನ್ನ ಬಳಸಿದ ಮೇಲೂ ಪುನರುದ್ಭವ ಆಗ್ತಾ ಇದೆ ಅಂತ ಅಂದರೆ ಅದು ಸೋರಿಯಾಸಿಸ್ ಕೂಡ ಆಗಿರ್ಬೋದು. ಒಂದ್ಸಲಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗ ಏನಾಗ್ಬಿಡುತ್ತೆ ಅಂದರೆ, ಯಾವುದೋ ಒಂದು ಟ್ರಾಫಿಕ್ಕಲ್ಲಿರ್ತಾರೆ, ಒಂದು ದೊಡ್ಡ ಮೀಟಿಂಗಲ್ಲಿರ್ತಾರೆ, ಅಲ್ಲಿ ತುರ್ಕೆ ಬಂದಾಗ ಅವ್ರಿಗೆ ಹೆಂಗಾಗುತ್ತೆ ಅಂದರೆ, ಭಾಳಷ್ಟು ಜನಕ್ಕೆ ಇದು ಕಣ್ಣಲ್ಲಿ ನೀರು ಹಾಕುವಂತಹ ಒಂದು ಸಂದರ್ಭ ಅವರಿಗೆ. ಇನ್ನು ಉಗುರಲ್ಲಾಗುವಂಥದ್ದು, ಆವಾಗಲೇ ಉಗುರಲ್ಲಾಗುವಂತಹ ಒಂದು ರೀತಿ ಸೋರಿಯಾಸಿಸ್ನ ನಾವು ನೇಲ್ ಸೋರಿಯಾಸಿಸ್ ಅಂತ ಕರಿತೀವಿ. ಈ ಉಗುರೆಲ್ಲ ಬಣ್ಣ ಕಳ್ಕೊಂಡಿರುತ್ತೆ, ಈ ಉಗುರು ಕೆಳಗಡೆ ಎಲ್ಲ ಮಣ್ಣಿನ ಥರ ಸೇರ್ಕೊಂಡ್ಬಿಟ್ಟಿರುತ್ತೆ, ಉಗುರು ಸುತ್ತ ಥರ ಆಗಿರುತ್ತೆ, ಉಗುರೆಲ್ಲ ಸೀಳಿರುತ್ತೆ. ಇದನ್ನು ನೈಲ್ ಸೋರಿಯಾಸಿಸ್ ಅಂತ ಕರಿತೀವಿ. ಕೊನೆಗೆ ಬರುವಂಥದ್ದೇ ಸೋರಿಯಾಟಿಕ್ ಆರ್ಥರೈಟಿಸ್. ಆವಾಗಲೇ ಹೇಳಿದೆ, ಸೋರಿಯಾಸಿಸ್ ಏನಾದರೂ ಬೋನ್ ಲೆವೆಲ್ಗೆ ಹೋದಾಗ ಇದು ಬೋನೆಲ್ಲ ಸ್ವೆಲ್ಲಿಂಗ್ ಆಗಿ ನೋವು ಬಂದು ನಡಿಲಿಕ್ಕೂ ಆದಂಥ ಒಂದು ಪರಿಸ್ಥಿತಿ. ಇದನ್ನು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಕರಿತೀವಿ. ಇವೆಲ್ಲ ಕೂಡ ಸೋರಿಯಾಸಿಸ್ನ ವಿಧಗಳು. ಓಕೆ. ಸೊ ಸೋರಿಯಾಸಿಸ್ ಬಂತು ಅಂದರೆ ಅದ್ರ ಜೊತೆಗೆ ಅಸೋಸಿಯೇಟ್ ಆಗಿ ಬೇರೆ ಕಾಯಿಲೆಗಳು ಬರುತ್ತೆ? ಖಂಡಿತವಾಗ್ಲು ಸೋರಿಯಾಸಿಸ್ಸಿಂದ ಆಗುವಂತಹ ಕಾಯಿಲೆಗಳು ಕಾಂಪ್ಲಿಕೇಶನ್, ಉಪದ್ರವಗಳೇನಪ್ಪ ಅಂದರೆ ಡಯಾಬಿಟಿಸ್ ಬರ್ಬೋದು, ಒಬ್ಯಾಸಿಟಿ ಬರ್ಬೋದು, ಹೃದಯ ಸಂಬಂಧಿ ಕಾಯಿಲೆ ಬರ್ಬೋದು, ಆ ಮನುಷ್ಯನಿಗೆ ಸ್ಟ್ರೋಕು ಕೂಡ ಆಗ್ಬೋದು. ಸೊ ಅದರಿಂದ ಯಾವುದೇ ಕಾಯಿಲೆಗಳನ್ನು ಭಾಳ ದೀರ್ಘಕಾಲದವರೆಗೂ ದೇಹದಲ್ಲಿ ಬಿಟ್ಟುಕೊಂಡಾಗ ಅದು ಬೇರೆ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಅದರಿಂದ ಮೊದಲು ಬಂದಂತಹ ಕಾಯಿಲೆಯನ್ನು ಮೊದಲು ಚಿಕಿತ್ಸೆ ಮಾಡಬೇಕು. ಈಗ ಮನೆ ಅಂಗಳದಲ್ಲಿ ಚಿಕ್ಕ ಗಿಡ ಇತ್ತು ಅಂದರೆ ಕಿತ್ತು ಎಸೆಯೋದು ಸುಲಭ, ಅದೇ ಮರವಾಗಿ ಬೆಳೆದಾಗ ಕಷ್ಟ. ಹಾಗೆ ಸೋರಿಯಾಸಿಸ್ ಕೂಡ. ಓಕೆ. ಸೊ ಹಾಗೆ ಸರ್, ಈಗ ಸೋರಿಯಾಸಿಸ್ಗೆ ತಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಇದ್ರ ಅಸೋಸಿಯೇಟೆಡ್ ಕಾಯಿಲೆಗಳಿರ್ತವೆ, ನೀವೇ ಹೇಳ್ದಂಗೆ ಡಯಾಬಿಟಿಸ್ ಬಂದಿರ್ಬೋದು, ಇಲ್ಲ ಬೇರೆ ಥರದ ಕಾಯಿಲೆಗಳು ಬಂದಿರ್ಬೋದು, ಅವಕ್ಕೂ ಕೂಡ ಕ್ಯೂರ್ ಆಗುತ್ತಾ? ಅವು ಕ್ಯೂರ್ ಆಗ್ತವ? ನೋಡಿ, ಕೆಲವೊಂದು ಕಾಯಿಲೆಗಳು ನಾವು ಕ್ಯೂರ್ ಮಾಡ್ಬೋದು, ಕೆಲವೊಂದನ್ನು ನಾವು ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲೇನಾಗುತ್ತೆ ಅಂದರೆ, ಕಷ್ಟ ಸಾಧ್ಯ ಮತ್ತು ಸುಖ ಸಾಧ್ಯ ಅಥವಾ ಅಸಾಧ್ಯ ಅಂತ ಬರುತ್ತೆ.
ಇದೇನಪ್ಪ ಅಂದರೆ ಒಂದು ರೋಗ ಬಂದಾಗ ಆ ಮನುಷ್ಯನನ್ನು ನೋಡಿದಾಗ ಅವನ ವಯಸ್ಸು, ಅವನ ದೇಹದ ಬಲ, ಆ ರೋಗದ ಬಲ ನೋಡಿದಾಗ ಇದು ಸಾಧ್ಯನ ಅಸಾಧ್ಯ ಅಂತ ಹೇಳ್ಬೋದು. ಸೋರಿಯಾಸಿಸ್ ಅನ್ನುವಂಥ ಕಾಯಿಲೆಗಳನ್ನು ನಾವು ಮಧ್ಯವಯಸ್ಕಲ್ಲಿ ಇರಬೇಕಾದ್ರೆ ಇದನ್ನು ಸುಲಭವಾಗಿ ಚಿಕಿತ್ಸೆ ಮಾಡ್ಬೋದು. ಆದರೆ ವಯಸ್ಸು ಪೇಷಂಟ್ದು ಜಾಸ್ತಿ ಇದ್ದು ರೋಗದ ಬಲ ತುಂಬ ಇದ್ದಾಗ ಇದು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ. ಆದರೆ ಸೋರಿಯಾಸಿಸ್ನ ಜೊತೆ ಬಂದಂತಹ ಕೆಲವೊಂದು ರೋಗಗಳು ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳು, ಕೆಲವೊಂದು ಡಯಾಬಿಟಿಸ್, ಇವನ್ನೆಲ್ಲ ಮ್ಯಾನೇಜಬಲ್ ಮಾಡ್ಬೋದು. ಅರ್ಲಿ ಸ್ಟೇಜಸ್ಸಲ್ಲಾದರೆ ಇದನ್ನು ಸ್ವಲ್ಪ ಮಟ್ಟಿಗೆ ನಾವು ಅಡ್ರೆಸ್ ಮಾಡ್ಬೋದು. ಆದರೆ ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದಾಗ ಇವನ್ನ ಮ್ಯಾನೇಜಬಲ್ ಡಿಸಾರ್ಡರ್ಸ್ ಆಗುತ್ತೆ. ಓಕೆ, ಸೊ ಮ್ಯಾನೇಜಬಲ್ ನಿಮ್ಮ ಹತ್ರ ಬಂದರೆ ಅದು ಮ್ಯಾನೇಜ್ ಆಗಬಹುದು, ಮ್ಯಾನೇಜ್ ಆಗ್ತದೆ. ಬಟ್ ಸೋರಿಯಾಸಿಸ್ನ ಕಂಪ್ಲೀಟ್ಲಿ ನಾವು ಎರಾಡಿಕೇಟ್ ಮಾಡ್ಬೋದು. ಅದರಲ್ಲೂ ರಿಸಲ್ಟ್ ಬಂದಿದೆ ಅಂದರೆ ಸೊ ಯಾವ ರೀತಿಯ ಚಿಕಿತ್ಸಾ ವಿಧಾನ ಇದೆ ಸರ್? ನೋಡಿ, ಆಯುರ್ವೇದದಲ್ಲಿ ಈ ಕಾಯಿಲೆಯಿಂದ ಯಾರಾದರೂ ಕೂಡ ಹೊರಗಡೆ ಬರಬೇಕು, ಶಾಶ್ವತವಾಗಿ ಈ ಕಾಯಿಲೆಯಿಂದ ಗುಣಮುಖರಾಗಬೇಕು ಅಂತ ಅಂದರೆ ಮೊದಲನೇದಾಗಿ ಆ ವ್ಯಕ್ತಿಯ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೋಬೇಕು. ನಾನು ಯಾರೇ ಪೇಷಂಟ್ ಬಂದರೂ ಕೂಡ ಮೊದಲು ಈ ಕಾಯಿಲೆಗೆ ಕಾರಣ ಏನು ಅಂತ ನೋಡ್ತೇನೆ. ಎರಡನೇದಾಗಿ ಈ ಕಾಯಿಲೆಗೆ ಕಾರಣಗಳನ್ನು ಹುಡುಕಿ ಆ ಕಾರಣಗಳನ್ನು ನಿಲ್ಲಿಸೋದೇ ಮೊದಲನೇ ಚಿಕಿತ್ಸೆ ಆಗುತ್ತೆ. ಓಕೆ, ಅವರ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ಸರಿ ಮಾಡಿದಾಗ ಅರ್ಧ ಚಿಕಿತ್ಸೆ ಮುಗಿದೋಯ್ತು ಮೇಡಮ್. ಇನ್ನು ಇರ್ತಕ್ಕಂಥ ರೋಗವನ್ನು ನಾವು ಬೇರ್ ಸಮೇತ ಕಿತ್ತಾಕ್ಲಿಕ್ಕೆ ದೇಹವನ್ನೇ ಶುದ್ಧಿ ಮಾಡ್ತೀವಿ. ಅದನ್ನು ಶೋಧನ ಅಂತ ಕರೀತೇವೆ. ಶೋಧನ ಅಂತ ಅಂದರೆ ಆ ಕಾಯಿಲೆಗೆ ಅಂದರೆ ಸೋರಿಯಾಸಿಸ್ಗೆ ಕಾರಣವಾದಂತಹ ದೋಷಗಳನ್ನು ವಾಂತಿ ಮೂಲಕ ಹೊರಗಡೆ ಹಾಕುವಂಥದ್ದು, ಸೋರಿಯಾಸಿಸ್ಗೆ ಕಾರಣವಾದಂತಹ ದೋಷಗಳನ್ನು ಬೇದಿ ಮೂಲಕ ಹೊರಗಡೆ ಹಾಕುವಂತಹ ಒಂದು ಚಿಕಿತ್ಸೆ. ಇದನ್ನು ಮಾಡಿದಾಗ ಇದನ್ನು ಬೇರ್ ಸಮೇತ ಕಿತ್ತಾಕೋದಲ್ಲದೆ ಮತ್ತೆ ಪುನರುದ್ಭವ ಆಗೋದಿಲ್ಲ. ಓಕೆ, ಒಂದು ಅದರ ನೆನಪಿರಲಿ, ಸೋರಿಯಾಸಿಸ್ ಪೇಷಂಟ್ ಅವರ ಜೀವನ ಶೈಲಿನ ಕರೆಕ್ಟ್ ಮಾಡ್ಕೋಬೇಕು. ಎಷ್ಟು ಬೇಗ ಕರೆಕ್ಟ್ ಮಾಡ್ಕೊಂಡ್ರೆ ಅಷ್ಟು ಬೇಗ ಒಳ್ಳೆಯದು. ಆಹಾರ ಪದ್ಧತಿಯನ್ನು ಕರೆಕ್ಟ್ ಮಾಡ್ಕೋಬೇಕು. ಇದೇ ಏನು ದೊಡ್ಡ ದೊಡ್ಡ ಗ್ರೇಟ್ ಪರ್ಸನ್ಗಳು ಹೇಳಿದ್ದಾರೆ, ಬಹಳಷ್ಟು ಜನ ಆಹಾರವನ್ನು ಹೇಗೆ ತಗೋಬೇಕು ಅಂತ ಹೇಳಿದ್ದಾರೆ. ನಾವು ಆಹಾರವನ್ನು ಮೆಡಿಸಿನ್ ಥರ ತಗೋಬೇಕಂತೆ, ಇಲ್ಲ ಅಂದರೆ ಮೆಡಿಸಿನ್ನ ಆಹಾರವಾಗಿ ತಗೋಬೇಕಾಗುತ್ತೆ. ಅಂದರೆ ಅದನ್ನು ಹೇಳಿರೋದು ಸ್ಟೀವ್ ಜಾಬ್ಸ್ ಅವರು ಅಲ್ವಾ. ಸೊ ನಾವು ಹೇಗೆ ಅಂತಂದರೆ ಒಬ್ಬ ಮನುಷ್ಯ 50% ಹೊಟ್ಟೆ ಎಷ್ಟು ತುಂಬುತ್ತೋ 50% ಹೊಟ್ಟೆ, ಅದಕ್ಕೆ ಮೇಲೆ ಜಾಸ್ತಿ ತಿನ್ನಬಾರ್ದು. ಭಾಳಷ್ಟು ಜನ ನಾವು ಹುಟ್ಟಿದ್ರೆ ತಿನ್ನಲಿಕ್ಕೋಸ್ಕರ ಅನ್ನೋ ಥರ ತಿಂತಾರೆ. ಎರಡನೇದಾಗಿ ಯಾವ ಆಹಾರ ನಮಗೆ ಜೀರ್ಣ ಆಗೋದಿಲ್ಲ ಅದನ್ನು ತಿನ್ನಬಾರ್ದು. ಮೈದಾ ತಿನ್ನಬಾರ್ದು, ಫರ್ಮೆಂಟೆಡ್ ಫುಡ್ ತೊಗೋಬಾರ್ದು, ಸ್ಮೋಕ್ ಮಾಡಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು. ಸೋರಿಯಾಸಿಸಲ್ಲಿ ನಾನ್ ವೆಜಿಟೇರಿಯನ್ ಕನ್ಸಂಪ್ಷನ್ ಮಾಡಬಾರ್ದು. ಓಕೆ, ಉದ್ದಿನಬೇಳೆ, ಮೈದಾ, ಎಣ್ಣೆಯಲ್ಲಿ ಕರೆದಿರುವಂಥದ್ದು, ಬದನೆಕಾಯಿ, ಆಲೂಗಡ್ಡೆ, ಈ ಥರದಂತಹ ಕೆಲವೊಂದು ಪದಾರ್ಥಗಳನ್ನು ತಗೋಬಾರ್ದು. ಇದನ್ನು ಫಸ್ಟ್ ಕರೆಕ್ಟ್ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಇದೇ ಅರ್ಧ ಚಿಕಿತ್ಸೆ ಆಗಿಬಿಡುತ್ತೆ. ಫಸ್ಟ್ ಇದನ್ನು ಸರಿ ಮಾಡ್ತೀನಿ. ಇದು ಸರಿ ಮಾಡಿದಾಗ ಎರಡನೇದಾಗಿ ಸೋರಿಯಾಸಿಸ್ ಪೇಷಂಟ್ಗಳು ಅತಿಯಾಗಿ ತುಂಬ ಖಿನ್ನತೆಗೊಳಗಾಗಿರ್ತಾರೆ. ನಾನು ಹೇಳೋದಿಷ್ಟೇ, ಒಬ್ಬ ಮನುಷ್ಯನಿಗೆ ರೋಗ ಮತ್ತು ಕಷ್ಟ ಇವೆರಡು ಸರ್ವೇ ಸಾಮಾನ್ಯ ಜೀವನದಲ್ಲಿ. ಇವೆರಡು ಇಲ್ದಿರ್ತಕ್ಕಂಥ ಮನುಷ್ಯ ಯಾರೂ ಇರೋದಿಲ್ಲ. ರೋಗ ಬಂದಾಗ ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂಥದ್ದು ತಾಳ್ಮೆ, ಧೈರ್ಯ ಮತ್ತು ಶಾಂತಿ. ಇವು ಅತಿ ಕಾಸ್ಟ್ಲಿ ಮೆಡಿಸಿನ್ಸ್ಗಳು, ಹೊರಗಡೆ ಎಲ್ಲೂ ಸಿಗೋದಿಲ್ಲ. ಇದು ಒಳಗಡೆಯಿಂದ ಬರುವಂಥದ್ದು. ಇದನ್ನು ಅಳವಡಿಸ್ಕೊಳ್ಳೋದು ಭಾಳ ಮುಖ್ಯ. ಒಬ್ಬ ಮನುಷ್ಯನಿಗೆ ಮಾನಸಿಕವಾಗಿ ಆ ಮನುಷ್ಯ ಎಷ್ಟು ಸ್ವಸ್ಥನಾಗಿರ್ತಾನೆ ಅಷ್ಟು ಬೇಗ ಕ್ಯೂರ್ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಯಾಕೆ ಯಂಗ್ಸ್ಟರ್ಸ್ಗೆ ಹೃದಯ ಸಂಬಂಧಿ ಕಾಯಿಲೆ ಬರ್ತಾ ಇದೆ, ಯಾಕೆ ಯಂಗ್ಸ್ಟರ್ಸ್ಗಳು ಡಯಾಬಿಟಿಸ್ನ ತುತ್ತಾಗ್ತಿದ್ದಾರೆ? ನಮ್ಮ ತಂದೆ, ನಮ್ಮ ತಾತ ಇವರೆಲ್ಲ 70, 80, 90, 100 ವರ್ಷ ದಾಟಿ ಬದುಕ್ತಿದ್ರು. ಈಗ 55 ದಾಟೋದು ಕಷ್ಟ ಆಗ್ತದೆ. ಇದಕ್ಕೆ ಮೂಲ ಕಾರಣನೇ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ. ನೀವು ಯಾರನ್ನಾದ್ರೂ ಕೇಳಿದ್ದೀರಾ ಮಲಗೋ ಟೈಮ್ ಎಷ್ಟು ಗಂಟೆಗೆ ಅಂತ? ಭಾಳಷ್ಟು ಜನದು, ಎಸ್ಪೆಷಲಿ ಬೆಂಗಳೂರಲ್ಲಿ ಯಾರಾದರೂ 11 ಗಂಟೆಗಿಂತ ಕಮ್ಮಿ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಪೀಪಲ್
So that 11. ಒಬ್ಬ ಮನುಷ್ಯ ಬೇಗ ಮಲಗಬೇಕು, ಬೇಗ ಏಳಬೇಕು, ಊಟ ಮಾಡಬೇಕಾಗಿರೋದು ಈಗ ಸಂಧ್ಯಾ ಕಾಲದಲ್ಲಿ. ಎಷ್ಟು ಜನ ಸಂಧ್ಯಾ ಕಾಲದಲ್ಲಿ ಊಟ ಮಾಡ್ತಾರೆ? ಇನ್ನು ರೋಗ ಬರಬಾರ್ದು ಅಂದರೆ ಇವನ್ನ ಸರಿ ಮಾಡ್ಕೊಳ್ಳೋದು ಮುಖ್ಯ ಚಿಕಿತ್ಸೆಯಲ್ಲಿ. ಸೊ ಡಯಟ್ ಪ್ಲೇಸ್ ಅ ಮೇಜರ್ ರೋಲ್ ಅಂತ ಹೇಳಿ. 100% ಡಯಟ್, ಪಥ್ಯವೇ ಚಿಕಿತ್ಸೆ, ಪಥ್ಯವೇ ಔಷಧ, ಆಹಾರವೇ ಔಷಧವ. ಇದು ಸರಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ನಮ್ಮ ಆಯುರ್ವೇದದ ಪ್ರಕಾರ ಗಟ್ ಇಸ್ ದ ರೂಟ್ ಕಾಸ್ ಫಾರ್ ದಿಸ್ ಡಿಸೀಸ್. ಹೊಟ್ಟೆಯೇ ಮೂಲ ಸ್ಥಾನ ಇದಕ್ಕೆ. ಹೊಟ್ಟೆನ ಸರಿ ಮಾಡದ ಹೊರತು ನಾವು ಇನ್ನೇನೇ ಮಾಡಿದ್ರು ಅದು ವೇಸ್ಟ್. ಅದಕ್ಕೆ ಆಯುರ್ವೇದ ಇದಕ್ಕೆ ಕ್ಯೂರ್ ಇದೆ ಅಂತ ಹೇಳೋದು ನಾವು. ಯಾಕೆಂದರೆ ಫ್ರಮ್ ದ ರೂಟಿಂದ ಇದನ್ನು ಟ್ರೀಟ್ ಮಾಡ್ಬೋದು. ಎಷ್ಟು ಸಮಯ ತಗೊಳುತ್ತೆ ಸರ್ ಇದು? ಇದೇನಾಗ್ತದೆ ಅಂದರೆ ಸ್ವಲ್ಪ 1 ಅಥವಾ 2 ಪ್ಯಾಚ್ ಇರತಕ್ಕಂತಹ ಕಾಯಿಲೆಗಳನ್ನು ಬೇಗ ಒಂದು 2 ತಿಂಗಳು 3 ತಿಂಗಳಲ್ಲಿ ನಾವು ಗುಣ ಮಾಡ್ಬೋದು. ಕೆಲವೊಂದು ತುಂಬ ಗಂಭೀರ ಸ್ವರೂಪದಲ್ಲಿ ಬಂದವರಿಗೆ ಕೆಲವೊಂದು ಹೆಚ್ಚಿನ ತಿಂಗಳು ತೊಗೊಳುತ್ತೆ, ಒಂದು 6 to 8 months ಅಥವಾ 9 months ಹಂಗೆ ತೊಗೊಳುತ್ತೆ. ಸೊ ಇವಾಗ ಒಂದು ಚಾಲೆಂಜಿಂಗ್ ಕೇಸ್ನೇ ನಾವು ನೋಡಿದ್ವಿ, ತೋರಿಸಿದ್ವಿ ಕೂಡ. ಸೊ ಅವರಿಗೆ ಎಷ್ಟು ಟೈಮ್ ಆಯಿತು? ಆ ವ್ಯಕ್ತಿಗೆ ನಾನು ತೊಗೊಂಡಿದ್ದು 8 months. 8 ತಿಂಗಳು. 8 ತಿಂಗಳು ಬೇಕಾ? ಯಾಕಂದರೆ ಆಲ್ಮೋಸ್ಟ್ ಆ ಮನುಷ್ಯ ಬಂದಾಗ ಬದುಕುವಂಥ ಸ್ಥಿತಿಲೇ ಬಂದಿರಲಿಲ್ಲ ಹುಡುಗ. ಆಲ್ಮೋಸ್ಟ್ ಒಂದು ವೀಲ್ ಚೇರ್ ಮೇಲೆ ಬಂದಿದ್ದು. ಇಂತಹ ಕಾಂಪ್ಲಿಕೇಟೆಡ್ ಕೇಸಸ್ಗಳನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ತುಂಬ ನಾವು ಸಮಾಧಾನದಿಂದ ಅವರ ಡಯೆಟ್ಟಿಂದ ಹಿಡಿದು, ಲೈಫ್ ಸ್ಟೈಲಿಂದ ಹಿಡಿದು, ಅವರ ಮಾನಸಿಕ ಸ್ಥಿತಿಯಿಂದ ಹಿಡಿದು ಎಲ್ಲದನ್ನೂ ನಾವು ಟ್ಯಾಕಲ್ ಮಾಡಬೇಕಾಗ್ತದೆ, ಅಥವಾ ಅದನ್ನು ನೀಟಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಬಟ್ ಅವರು ಸರ್ವೈವ್ ಆದರೂ ಈಗ ನಾರ್ಮಲ್ ಜೀವನ ನಡೆಸ್ತಾ ಇದ್ದಾರೆ. ಕ್ಯೂರ್ ಮಾಡ್ಬೋದು. ಸೊ ಹಾಗೆ ಬ್ಯಾಂಗ್ಳೂರ್ ಸಿಟಿ ಹೊರತಾಗಿ ಬೇರೆ ಕಡೆ ರೂರಲ್ಲಿರೋರೆಲ್ಲ ಚರ್ಮಕ್ಕೆ ಏನಾದರೂ ಸಮಸ್ಯೆ ಬಂತು ಅಂದರೆ ದೇವ್ರ ಹರಕೆ ಹೊರೋದು, ಆ ದೇವರಿಂದ ಐ ಮೀನ್ ನಾಗದೋಷ ಆಗಿರ್ಬೋದು, ಅದಕ್ಕೆ ಈ ಥರ ಸಮಸ್ಯೆ ಕಾಣ್ತಿದೆ ಅನ್ನೋಂಥ ನಂಬಿಕೆಗಳು ಜಾಸ್ತಿ. ಸೊ ಅಂಥವ್ರಿಗೆ ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾದ್ರೆ ಏನು ಹೇಳ್ತೀರಾ ನೀವು? ನೋಡಿ, ಮೊದಲನೇದಾಗಿ ಡಿಸೀಸ್ ಬಂದಿದೆ ಅಂತ ಒಪ್ಕೊಳ್ಳೋದು ಮುಖ್ಯ ನಾವು. ಎರಡನೇದಾಗಿ ಭಕ್ತಿ, ನಂಬಿಕೆ ಬೇರೆ, ಮೂಢನಂಬಿಕೆಗಳೇ ಬೇರೆ. ಈ ಕಾಯಿಲೆನ ನಾವು ವೈಜ್ಞಾನಿಕ ದೃಷ್ಟಿಯಿಂದ ವೈಜ್ಞಾನಿಕವಾಗಿ ನಾವು ಇದನ್ನು ಅಪ್ರೋಚ್ ಮಾಡಿ ಚಿಕಿತ್ಸೆ ಮಾಡಬೇಕೇ ಹೊರತು ನಾವು ಮೂಢನಂಬಿಕೆಗಳಿಗೆ ಒಳಗಾಗಿ ತಪ್ಪು ನಿರ್ಧಾರಗಳನ್ನು ತಗೊಂಡಾಗ ಇದು ಕಾಯಿಲೆ ಇನ್ನೂ ಅತಿರೇಕಕ್ಕೆ ಹೋಗುತ್ತೆ. ಯಾವುದೇ ಥರದಂತಹ ಪೂಜೆ ಪುನಸ್ಕಾರಗಳಿಂದ ಇದು ಹೋಗುವಂಥದ್ದಲ್ಲ. ಇದನ್ನು ವೈಜ್ಞಾನಿಕವಾಗಿ ಆಯುರ್ವೇದದ ಚಿಕಿತ್ಸಾ ಪದ್ಧತಿಯ ಮೂಲಕ ಇದನ್ನು ಅವರು ಚಿಕಿತ್ಸೆ ಮಾಡ್ಕೋಬೇಕು ಅನ್ನೋದು ನನ್ನ ಸಲಹೆ. ಸರ್ ಹಾಗೆ ಸರ್, ಈಗ ಮನೇಲಿ ಒಬ್ರಿಗೆ ಏನಾದರೂ ಬಂದಿದೆ ಅಂತ ಹೇಳಿದ್ರೆ, ಸೊ ಅವರಿಗೆ ಸಪ್ರೇಟ್ ಆಗಿ ಟವಲ್ ಇಡೋದು, ಅವ್ರಿಗೆ ಸಪ್ರೇಟ್ ಆಗಿ ಸಾಬೂನು ಇಡೋದು, ಆ ಥರದ್ದು ಮಾಡೋ ಅವಶ್ಯಕತೆ ಇದೆಯಾ? ಇಲ್ಲಾಂದ್ರೆ ಇಲ್ಲ ಅವರು ನಮ್ಮ ಥರ ಸಾಮಾನ್ಯರು ಆ ಥರ ಏನು ಬೇಡ ಬೈಫರ್? ಇಲ್ಲ, ಜನರಲಿ ನಾವು ಅದನ್ನು ಸಪ್ರೇಟಾಗಿ ಇಡಲೇಬೇಕು. ಎಲ್ಲ ವ್ಯಕ್ತಿಗಳು ಯಾರೇ ಆಗಲಿ, ಒಬ್ಬ ವ್ಯಕ್ತಿ ಬಳಸಿರ್ತಕ್ಕಂತಹ ವಸ್ತುಗಳನ್ನ ಬಳಸೋದು ಒಳ್ಳೆಯದಲ್ಲ. ಒಂದು ಆರೋಗ್ಯಕರ ದೃಷ್ಟಿಯಿಂದನೂ ಕೂಡ ಇದು ಒಳ್ಳೆಯದಲ್ಲ. ಹಾಗಂತ ಈ ಕಾಯಿಲೆ ಬಂದಂಥ ವ್ಯಕ್ತಿ ಬಳಸಿರ್ತಕ್ಕಂಥ ವಸ್ತುಗಳನ್ನ ಮುಟ್ಟಿದ್ರೆ ಬರುತ್ತೆ ಅನ್ನೋ ತಪ್ಪು ಕಲ್ಪನೆ ಒಂದು. ಅಥವಾ ಆ ವ್ಯಕ್ತಿಯ ಜೊತೆ ಇದ್ದಾಗ, ಆ ವ್ಯಕ್ತಿ ಜೊತೆ ಕೂತು ಊಟ ಮಾಡಿದಾಗ ಸಿಪ್ಪೆ ಸುಲಿಯುತ್ತೆ ಅಂತ ಕೂಡ ಇಲ್ಲ, ಖಂಡಿತವಾಗಿ ಸಿಪ್ಪೆ ಸುಲಿದ್ರೂ ಕೂಡ ಅದು ನಮಗೆ ಬಂದು ಟಚ್ ಆದರೂ ಕೂಡ ಇದು ಹರಡುವಂತಹ ಕಾಯಿಲೆ ಅಲ್ಲ. ಹಾಗೆ ಹರಡಬೇಕು ಅಂತ ಅಂದಿದ್ರೆ 17 ವರ್ಷದಿಂದ ನಾನು ಟ್ರೀಟ್ ಮಾಡ್ತಿರೋ ನನಗೆ ಬರಬೇಕಲ್ಲ. ನಾನು ಪ್ರತಿನಿತ್ಯ ಪೇಷಂಟ್ ಜೊತೆ ಇರ್ತೀವಿ. ಆ ಥರ ನಾವು ನೋಡೋದೇ ತಪ್ಪು. ಒಬ್ಬ ವ್ಯಕ್ತಿನ ಕಾಯಿಲೆ ಬಂದಿದ್ದಂಥ ವ್ಯಕ್ತಿಗಳನ್ನು ನಾವು ತುಂಬ ಅಸಹ್ಯವಾಗಿ ಕೀಳಾಗಿ ನೋಡುವಂಥದ್ದನ್ನು ನಾನು ಮಹಾ ಅಪರಾಧ ಅಂತಲೇ ಕರಿತೀನಿ. ಯಾವ ವ್ಯಕ್ತಿನೂ ಕೂಡ ಕೀಳಾಗಿ ನೋಡಬಾರ್ದು. ಯಾಕೆಂದರೆ ನಮಗೂ ಒಂದು ದಿವಸ ಬಂದೇ ಬರುತ್ತಲ್ಲ ರೋಗ. ನಾನು ಎಂತೆಂಥ ಉದಾಹರಣೆಗಳು ನೋಡಿದ್ದೀನಿ ಅಂದರೆ, ಮನೆಯವರೇ ಅವರನ್ನು ದೂರ ಇಟ್ಟಿರುವಂಥದ್ದನ್ನು, ಹೌದು ಆ್ಯಕ್ಚುಲಿ ಡೈವರ್ಸ್ ಕೊಟ್ಟು ಹೋಗಿರುವಂಥವ್ರು ನೋಡಿದ್ದೀವಿ. ಆ ವ್ಯಕ್ತಿಗೆ ಬಂದಾಗ ಆ ವ್ಯಕ್ತಿನ ನಡೆಸ್ಕೊಳ್ತಕ್ಕಂಥ ತುಂಬ ಕೀಳಾಗಿ ನಡೆಸ್ಕೊಳ್ಳುವಂಥದ್ದು ನೋಡಿದ್ದೀನಿ. ಇದು ತಪ್ಪು. ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡುತ್ತಾಗ ಸೊ ಅದು ಮಾಡೋದು ತಪ್ಪು ಅನ್ನೋದು ನನ್ನ. ಹಾಗೆ ಈಗ ಅಪ್ಪ ಅಮ್ಮಂಗಿತ್ತು ಅಂದ್ರೆ ಮಗಳಿಗೆ ಬರುತ್ತೆ, ಇಲ್ಲ ಟ್ವಿನ್ಸ್ ಇದ್ರೆ ಒನ್ ಟ್ವಿನ್ಗೆ ಇದ್ರೆ ಇನ್ನೊಬ್ರಿಗೆ ಬರುತ್ತೆ, ಚಾನ್ಸಸ್ ಇರುತ್ತೆ. ಹೆರಿಡಿಟರಿ ಕೂಡ ಮೂಲಕ ಕೂಡ ಇದು ಹರಡುವಂಥ ಕಾಯಿಲೆ ಆಗಿರೋದ್ರಿಂದ ಅಥವಾ ಹೇಗೆ ಎಚ್ಚರ ವಹಿಸಬೇಕು ಸರ್ ಹೆರಿಡಿಟರಿ ಇಂಥವು? ಈಗ ಏನಾಗ್ತದೆ ಅಂದರೆ ಇಲ್ಲಿ ಏನು ಮಾಡಬಹುದು ಅಂತಂದರೆ, ಈಗ
ತಂದೆ ತಾಯಿಗೆ ಯಾರಿಗಾದ್ರೂ ಒಬ್ಬರಿಗೆ ಬಂದಿದೆ ಅಂತ ಅಂದಾಗ ಅವರು ಚಿಕಿತ್ಸೆಯನ್ನು ತಗೊಂಡು ಮಗು ಮಾಡ್ಕೊಳ್ಳೋದು ಫಸ್ಟ್ ಇಂಪಾರ್ಟೆಂಟ್. ಯಾಕೆಂತಂದರೆ ಚಿಕಿತ್ಸೆ ಮಾಡಿಕೊಂಡಾಗ ಅದು ಹರಡುವಂಥ ಸಾಧ್ಯತೆಗಳು ತುಂಬ ತೀರಾ ಕಡಿಮೆ. ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಮಗುವಿಗೆ ಪ್ಲ್ಯಾನ್ ಮಾಡಬೇಕಾದ್ರೆ ಶುದ್ಧ ಶುಕ್ರ ಶುದ್ಧ ಶೋಣಿತ ಅಂದರೆ ಹೆಲ್ತಿ ಸೆಮನ್ ಅಥವಾ ಹೆಲ್ತಿ ವೋಮ್ ಎರಡೂ ಬೇಕಾಗ್ತದೆ. ಸೊ ಇದು ಯಾವಾಗ ದೇಹವನ್ನು ಶುದ್ಧಿ ಮಾಡ್ಕೊಳ್ಳದೆ, ಇದನ್ನು ಚಿಕಿತ್ಸೆ ಮಾಡ್ಕೊಳ್ಳದೆ ಅವ್ರು ಮಗು ಮಾಡ್ಕೊಂಡಾಗ ಏನಾಗುತ್ತೆ, ಡಿಸೀಸ್ ಕ್ಯಾರಿಯಿಂಗ್ ಫ್ಯಾಕ್ಟರ್ ಇರುತ್ತಲ್ಲ, ಅದರಿಂದ ಹೆರಿಡಿಟ್ರಿ ಜೀನ್ಸ್ ಮೂಲಕ ಹರಿತದೆ, ಅಂದರೆ ಹರಡುತ್ತೆ. ಸೊ ಇದು ಚಿಕಿತ್ಸೆ ತೊಗೊಂಡಾಗ ಇದು ಹರಡುವಂಥ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಎರಡನೇದಾಗಿ ಏನಪ್ಪ ಅಂದರೆ ಬಂದಂಥ ವ್ಯಕ್ತಿಗಳು ಕೂಡ ಇದಕ್ಕೆ ಭಯಭೀತರಾಗದೆ ಪರ್ಫೆಕ್ಟಾಗಿ ಅವರ ಜೀವನ ಶೈಲಿ, ಆಹಾರ ಪದ್ಧತಿಯನ್ನು ಸರಿ ಮಾಡಿಕೊಂಡು ಶೋಧನ ಕ್ರಮ ಚಿಕಿತ್ಸೆಗಳನ್ನು ಕರೆಕ್ಟಾಗಿ ಮಾಡಿಕೊಂಡಾಗ ಇದನ್ನು ಸಂಪೂರ್ಣವಾಗಿ ಅವರು ವಾಸಿ ಆಗ್ತಾರೆ. ಈಗ ನಮಗಿದೆ ಅಂದಾಗ ನಾವು ಬ್ಲೈಂಡ್ಲಿ ನಾವು ಹೋಗಿ ಮಗು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಿನದಾಗಿ ಇದನ್ನು ಚಿಕಿತ್ಸೆಯನ್ನು ತಗೊಂಡು ನಾವು ಮಗು ಮಾಡಿಕೊಂಡಾಗ ಆ ಮಕ್ಕಳು ಸಫರ್ ಆಗಲ್ಲ ಫ್ಯೂಚರ್. ಆ ಒಂದು ಬೆನಿಫಿಟ್ ಆಯುರ್ವೇದಿಕ್ ಚಿಕಿತ್ಸೆಯಲ್ಲಿದೆ. ಸರ್, ಆಯುರ್ವೇದಿಕ್ ಚಿಕಿತ್ಸೆ ಅಂದ ತಕ್ಷಣ ನಾನು ಬರಬೇಕು, ಅಡ್ಮಿಟ್ ಆಗಬೇಕು, ಒಂದಷ್ಟು ಕಾಲ ಹಾಸ್ಪಿಟಲಲ್ಲೇ ಇರಬೇಕು, ಸೊ ಅದಾದ ನಂತರ ಅವ್ರು ಕೊಡುವಂಥ ಪಥ್ಯ ಫಾಲೋ ಮಾಡಬೇಕು ಅಂತದೆ. ಸೊ ದ ಸೇಮ್ ರೂಟೀನ್ ಇದಕ್ಕೂ ಅಪ್ಲೈ ಆಗುತ್ತೆ. ಇಲ್ಲಿ ಏನಾಗ್ತದೆ, ನಾವು ಮಾಡುವಂಥ ಚಿಕಿತ್ಸೆಗಳು ತುಂಬ ಸೂಕ್ಷ್ಮತೆ ಮತ್ತು ಕೆಲವೊಂದು ನಿಯಮಗಳಿಗೆ ಇರೋದ್ರಿಂದ ಇಲ್ಲಿ ಅವರು ಕೆಲವೊಂದು ಬಾರಿ ಅಡ್ಮಿಟ್ ಆಗಬೇಕಾಗುತ್ತೆ. ಒಂದು 4 days 5 days ಅಡ್ಮಿಟ್ ಆಗಬೇಕಾಗುತ್ತೆ. ನಾವು ಕೊಡುವಂಥ ಪಥ್ಯ ಆಹಾರಗಳನ್ನು ತಗೊಂಡು ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಈ ಕಾಯಿಲೆಯಿಂದ ಹೊರಗಡೆ ಬರಬೇಕು ಅಂದರೆ ಅವ್ರು ಸಮಯ ಕೊಡಬೇಕು. ಆತ್ರವಾಗಿ ನಾನು ಇವತ್ತು ನಾನು ಹೋಗ್ಬಿಡ್ತೀನಿ, ತಕ್ಷಣ ಎಲ್ಲ ಆಗಬೇಕು ಅನ್ನುವಂಥದ್ದಿಲ್ಲ. ನಮ್ಮ ನಿಯಮಗಳನ್ನು ಸರಿಯಾದ ಸಮಯ ಕೊಡಬೇಕು. ನಾವು ಹೇಳಿದಾಗ ಅಡ್ಮಿಟ್ ಆಗಬೇಕು. ನಮ್ಮ ಪಥ್ಯ ಆಹಾರಗಳನ್ನ ನಾವು ಕೊಟ್ಟಾಗ ತಗೊಂಡಾಗ ಇದನ್ನು ವಾಸಿ ಮಾಡ್ಬೋದು. ಓಕೆ, ಸೊ ನಮ್ಮ ವೇದಂ ಆಯುರ್ವೇದಿಕ್ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ಬಂದವ್ರಿಗೆ, ಈ ಹಾಸ್ಪಿಟಲ್ಗೆ ಬಂದವ್ರಿಗೆ ಯಾವ ರೀತಿ ಸರ್ವಿಸ್ ಸಿಗುತ್ತೆ ಈ ಕಾರ್ಯಕ್ರಮ? ಇಲ್ಲಿ ನಾವು ಪ್ರತಿಯೊಂದು ಪೇಷಂಟನ್ನು ಕೂಡ ನಾವು ತುಂಬ ಮೊದಲು ಅವ್ರನ್ನ ಕೈಂಡಿಂದ ನೋಡ್ತೇವೆ. ಅವರಿಗೆ ಮೊದಲನೇದೇನಪ್ಪ ಅಂದರೆ ಈ ಕಾಯಿಲೆಯಿಂದ ಹೊರಗಡೆ ಬರೋದು ಅವರು ಮೊದಲ ಆದ್ಯತೆ. ಅವರಿಗೆ ಯಾವ ಥರದಂತಹ ಒಂದು ಸಪೋರ್ಟ್ ಆದರೂ ಕೂಡ, ಒಂದು 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 ಸರ್ವಿಸ್ ಆದರೂ ಕೂಡ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಅವ್ರಿಗೆ ರಿಸಲ್ಟ್ ಬರಬೇಕು ಒಂದು. ಎರಡನೇದಾಗಿ ಯಾರು ನಮ್ಮ ನಿಯಮಗಳನ್ನು ಫಾಲೋ ಮಾಡಬೇಕು ಅಂತ ಇದ್ದಾರೆ ಅವ್ರು ಮಾತ್ರನೇ ಬರಬೇಕು. ಇಲ್ಲ ನಾನು ಹಾಗೇ ಇರ್ತೀನಿ, ನಾನು ಹೀಗೆ ತಿಂತೀನಿ ಅಂದರೆ ಅದನ್ನು ಒಪ್ಪೋದೇ ಇಲ್ಲ. ಮೂರನೇದಾಗಿ ಈ ಕಾಯಿಲೆ ಬಂದಂಥ ವ್ಯಕ್ತಿಗಳು ನಾನು ಹೇಳೋದೇನಪ್ಪ ಅಂದರೆ ಭಯ ಪಡುವಂಥದ್ದು ಅವಶ್ಯಕತೆಯೇ ಇಲ್ಲ. ಇದನ್ನು ಕಂಪ್ಲೀಟ್ಲಿ ಬೇರೆ ಸಮೇತ ನಾವು ಕ್ಯೂರ್ ಮಾಡ್ಬೋದು ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳಷ್ಟು ಮಾಹಿತಿನ ನೀಡಿದ್ರಿ. ನಿಜವಾಗ್ಲೂ ಬಹಳ ಗಂಭೀರವಾದಂಥ ಕಾರ್ಯ. ಎಷ್ಟೊಂದು ಜನ ಇದನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಕಾರ್ಯಕ್ರಮದ ಮುಖಾಂತರ ಎಷ್ಟೊಂದು ಜನಕ್ಕೆ ಎಜುಕೇಟ್ ಕೂಡ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದ್ದಕ್ಕೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಾಗಿತ್ತು ವಿಶೇಷ ಕಾರ್ಯಕ್ರಮ, ಹಾಗೆ ವಿಶೇಷ ವ್ಯಕ್ತಿಯ ಜೊತೆ ಮಾತುಕತೆ ಕೂಡ ಆಯಿತು. ಸೊ ಸರ್ ಬಹಳಷ್ಟು ಜನರನ್ನ ಗುಣಮುಖರಾಗಿ ಆಚೆ ಕಳಿಸಿದ್ದಾರೆ. ಸೊ ತಾವು ಅಥವಾ ತಮ್ಮ ಗೊತ್ತಿರೋರು ಯಾರಾದರೂ ಈ ಸಮಸ್ಯೆಯಿಂದ, ಅಂದರೆ ಸೋರಿಯಾಸಿಸ್ ಅನ್ನುವಂಥ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ರೈಟ್ ಪ್ಲೇಸ್. ಎಸ್, ನೀವು ನಮ್ಮ ವೇದಂ ಆಯುರ್ವೇದಿಕ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಬಂದು ತೋರಿಸಿ ನಿಮ್ಮ ಏನು ಕಾಯಿಲೆ ಇದೆ ಅದನ್ನು ಗುಣಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಕೊಡ್ತಿದ್ದೀನಿ. ನಮಸ್ತೆ.